ನಮಸ್ಕಾರ. ಸೊ ಇವಾಗ ಬೇಸಿಗೆ ಕಾಲ ಬಂದಿದೆ. ನಮ್ಗೆ ಇಷ್ಟು ಬಾಯಾರಿಕೆ ಆಗ್ತಿದೆ ಅಂತಂದ್ರೆ ಮತ್ ನಮ್ ಡಿಯರ್ ಪ್ರೆಗ್ನೆಂಟ್ ವಿಮೆನ್ಗೆ ಇನ್ನೆಷ್ಟು ತೊಂದರೆ ಆಗ್ತಾ ಇರ್ಬೋದು. ಅದಕ್ಕೆ ಇವತ್ತು ನಾನು ಫ್ಯೂ ಹೆಲ್ದಿ ಟಿಪ್ಸ್ ಕೊಡ್ತೀನಿ ನಮ್ ಪ್ರೆಗ್ನೆಂಟ್ ವಿಮೆನ್ ಯಾವ ತರ ಫಾಲೋ ಮಾಡ್ಬೋದು ಅಂತ. ಫಸ್ಟ್ ಅಂಡ್ ಫಾರ್ಮೋಸ್ಟ್, ಚೆನ್ನಾಗಿ ನೀರ್ ಕುಡೀರಿ. 3 to 4 ಲೀಟರ್ಸ್ ಫ್ಲೂಯಿಡ್ಸ್ ಅಂತಂದ್ರೆ ಬರೀ ನೀರ್ ಅಂತ ಅದೊಂದೇ ಅಲ್ಲ, ಎಳ್ನೀರು, ಮಜ್ಜಿಗೆ, ಜ್ಯೂಸ್, ನಿಂಬೆಹಣ್ಣಿನ ಜ್ಯೂಸ್, ಯಾವ ತರ ಅದು ತಗೋಬಹುದು, ಬಟ್ ಚೆನ್ನಾಗಿ ನೀರ್ ಕುಡಿಬೇಕು. ಬಿಕಾಸ್ ಹೈಡ್ರೇಷನ್ ಇಸ್ ದ ಕೀ. ಆಮೇಲೆ ಈಗ ಈ ಬೇಸಿಗೆ ಕಾಲದಲ್ಲಿ ಸಿಗುವಂತ ಫ್ರೂಟ್ಸ್ ಅಂದ್ರೆ ಕಳಂಗ್ರೆ ಹಣ್ಣು, ದಟ್ ಇಸ್ ವಾಟರ್ ಮೆಲನ್, ಮಸ್ಕ್ ಮೆಲನ್, ಇಲ್ಲ ಯಾವ ತರ ಅದಾದ್ರೂ ಸಿಟ್ರಸ್ ಫ್ರೂಟ್ಸ್, ಆರೆಂಜಸ್, ಇದೆಲ್ಲ ನೀರಿನ ಅಂಶ ಜಾಸ್ತಿ ಇರುತ್ತೆ. ಸೊ ಇದು ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಮ ಹೈಡ್ರೇಷನ್ಗೂ ಹೆಲ್ಪ್ ಆಗುತ್ತೆ. ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, 10 ಗಂಟೆಯಿಂದ 4 ಗಂಟೆ ತನಕ ದಯವಿಟ್ಟು ಹೊರಗೆ ಹೋಗ್ಬೇಡಿ. ಯಾಕಂದ್ರೆ ಇವಾಗ ಸೂರ್ಯನ ಕಿರಣಗಳು ತುಂಬಾ ಶಾಖ ಇರುತ್ತೆ ಅಂಡ್ ಹೀಟ್ ತುಂಬಾ ಜಾಸ್ತಿ ಆಗುತ್ತೆ. ಸೊ ದೇರ್ ಇಸ್ ಚಾನ್ಸಸ್ ಆಫ್ ಹೀಟ್ ಸ್ಟ್ರೋಕ್ ಅಥವಾ ಸಿವಿಯರ್ ಗಿಡಿನೆಸ್, ತಲೆ ಸುತ್ತು ಬರೋದೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಫೋರ್ತ್, ವೇರ್ ಲೂಸ್ ಕಾಟನ್ ಕ್ಲೋತ್ಸ್, ಅಂದ್ರೆ ಚೆನ್ನಾಗಿ ಲೈಟ್ ಕ್ಲೋತ್ಸ್, ಕಾಟನ್ ಕ್ಲೋತ್ಸ್ ಹಾಕೊಳ್ಳಿ. ಬಿಕಾಸ್ ನೀವು ಫ್ರೀ ಆಗಿರ್ತೀರಾ ಅಂಡ್ ಯು ಕ್ಯಾನ್ ಮೂವ್ ಅರೌಂಡ್ ಫ್ರೀಲಿ ಆಲ್ಸೋ. ಅಂಡ್ ಫಿಫ್ತ್, ತಲೆ ಸುತ್ತು, ತಲೆನೋವು ಇಲ್ಲ ವಾಮಿಟಿಂಗ್ ಆಗೋದು, ಇದೆಲ್ಲ ಡಿಹೈಡ್ರೇಷನ್ ಸಿಂಪ್ಟಮ್ಸ್ ಅಂಡ್ ಸೈನ್ಸ್ ಆಗಿರ್ಬೋದು. ಸೊ ಡೋಂಟ್ ಇಗ್ನೋರ್ ದೀಸ್ ಸಿಂಪ್ಟಮ್ಸ್ ಅಂಡ್ ಸೈನ್ಸ್. ಡೂ ಕನ್ಸಲ್ಟ್ ಯೋರ್ ಗೈನಕಾಲಜಿಸ್ಟ್.